ಕಾವೇರಿ ನ್ಯಾಯಮಂಡಳಿ ತೀರ್ಪು ಕೊಟ್ಟಿದ್ದೆ ಮೊದಲು ತಪ್ಪು. ಅವತ್ತು ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ಕೊಟ್ಟಂಥ ಸಮಯದಲ್ಲಿ ನಾವು ವಾಟಾಳ್ ನಾಗರಾಜ್ ಅವರು, ವಾಟಾಳ್ ಪಕ್ಷ, ಕನ್ನಡ ಸೇನೆ ಕರ್ನಾಟಕ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಂಘ ಮತ್ತು ರಕ್ಷಣಾ ವೇದಿಕೆ ಎಲ್ಲ ನಾವು ತೀರ್ಪನ್ನು ಸುಟ್ಟು ದೆಹಲಿಯಲ್ಲಿ ಸುಟ್ಟು ಅದನ್ನು ವಿರೋಧಿಸ್ತೋ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಸಮರ್ಥವಾಗಿ ವಾದವನ್ನು ಮಾಡುವಂಥ ವಕೀಲರು ನೇಮಿಸ್ತಾ ಇಲ್ಲ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಬಂದಂಥವ್ರು ಇರ್ಬೋದು, ಹಿಂದೆ ಮುಖ್ಯಮಂತ್ರಿಗಳು ಇದ್ದಂಥವ್ರು ಕರ್ನಾಟಕದ ಬಗ್ಗೆ ಅಸಡ್ಡೆ ತೋರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ತೀರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದರೆ ಶಾಶ್ವತವಾದಂಥ ಕೆಲಸಗಳು ಮಾಡಬೇಕು. ಈಗ ಹಿಂದಿನ ಮುಖ್ಯಮಂತ್ರಿಗಳು ಮೈಸೂರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಬಂದರೆ ಏನಕ್ಕೆ ಮೇಕೆದಾಟು ಯೋಜನೆಗೋಸ್ಕರ. ಈಗ ತಾವೇ ಮುಖ್ಯಮಂತ್ರಿಗಳಲ್ಲ, ಈಗ ಮೇಕೆದಾಟು ಯೋಜನೆ ತಂದರೆ ಅವರು ಸಮುದ್ರಕ್ಕೆ ನೀರು ಹೋಗೋದನ್ನು ತಡಿಬೋದು. ತಮಿಳುನಾಡವ್ರಿಗೆ ಹೇಳಿ ನೀವು ಅಲ್ಲಿ ಒಂದು ಅಣೆಕಟ್ಟನ್ನು ಕಟ್ಕೊಳ್ಳಿ, ಸಮುದ್ರಕ್ಕೆ ನೀರನ್ನು ತಡೀರಿ ಅಂತ ಅವರು ಬಳಸ್ಕೊಂಡು ನಮ್ಮದು ಇದು ಯಾಕೆ ಮಾಡ್ತಲ್ಲ. ಇದೆಲ್ಲ ರಾಜಕಾರಣ. ತಮಿಳುನಾಡಿನ ರಾಜಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯಗಳು ಇದು ನಿರಂತರ ನಡ್ಕೊಂಡು ಬರ್ತಾ ಇದೆ. ಅಂಥದ್ರಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರಾಮಾಣಿಕವಾಗಿ ಶಾಶ್ವತವಾಗಿ ನಾಡಿನ ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ಅಣೆಕಟ್ಟು ಅಂತ ಹೇಳಿದ್ರಿ, ಆಗಿನ ಕಾಲದಲ್ಲಿ ರಾಣಿ ವಿರುದ್ಧ ಸುಮಾರು 3 ವರ್ಷ ಚಿನ್ನ ಕೊಟ್ಟು ಹೌದು ಯಾಕೆ ಇವರು ಕಟ್ಕೋಬೋದಾಗಿತ್ತಲ್ಲ? ಈಗ ಇದೆ ಇವರಿಗೆ ನಿರಾಸಕ್ತಿ. ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬರಬೇಕಷ್ಟೇ ಇವರು ಒಂದು ಮುಖ್ಯ. ಈ ರಾಜ್ಯದ ಸಮಸ್ಯೆಯನ್ನು ಆಲಿಸಲ್ಲ. ಅದನ್ನು ಮೊದಲು ಈ ರಾಜ್ಯದ ಪರವಾಗಿ ಕೆಲಸವನ್ನು ಮಾಡಲಿ ಅಂತ ನಾವು ಕನ್ನಡ ಸೇನೆ ಕರ್ನಾಟಕ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್ 1991ರಲ್ಲಿ ಬಂಗಾರಪ್ಪ ಸುಗ್ರೀವಾಜ್ಞೆ ಅದು ಈ ಸರ್ಕಾರ ಮಾಡಬೇಕು. ಡಿ ಕೆ ಶಿವಕುಮಾರ್ ಸುಗ್ರೀವಾಜ್ಞೆ ತಂದ್ರ ಮೂಲಕ ಎಲ್ಲರನ್ನು ವಿಶ್ವಾಸ ತಗೊಂಡು ಈ ನಾಡಿನ ಪರವಾಗಿ ಇದ್ರೆ ಅವ್ರು ಗಂಡು ಅಂತೀವಿ, ಈ ರಾಜ್ಯದ ದೊರೆ ಅಂತೀವಿ. ಅಂದರೆ ಇವ್ರು ಮಾಡಲಿಲ್ಲ ಅಂದರೆ ಇವ್ರು ರಾಜ್ಯದ ಏನಿಲ್ಲ ದೆಹಲಿಗೆ ದುಡ್ಡು ಕಳ್ಸೋಕ್ಕೆ ಲೂಟಿ ಹೊಡೆ ಕುಂತವ್ರು ಅಂತ ಹೇಳ್ಬೇಕು. ಈಗ ಸರ್ ಸರ್ವಪಕ್ಷಗಳ ಸಭೆ ಅಂತ 3ನೇ ತಾರೀಕು ಕರೀತಾ ಇದ್ದಾರೆ. ನಿಮ್ಗಳು ಕನ್ನಡ ಪರ ಸಂಘಟನೆಗಳು ಯಾರನ್ನ ನೋಡಿ, ಹಿಂದೆ ಇಂಥದ್ದು ವಾಡಿಕೆ ಇದೆ. ಎಲ್ಲ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕರು, ರೈತ ಪರ ಸಂಘಟನೆಗಳನ್ನ ಕರೆದು ಚರ್ಚೆಯನ್ನು ಮಾಡ್ತಾ ಇದ್ರು. ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮುಂದೆ ಏನು ಮಾಡ್ಬೋದು ಅಂತ ಹೇಳಿದ್ರು. ಇವಾಗ ಏನು ಮಾಡ್ತಾ ಇಲ್ಲ. ಏನೇ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇವ್ರದೇ ಕೊಟ್ಟಂಥ ತೀರ್ಮಾನಗಳು ಇವ್ರು ಮಾಡಿದಂತೆ ಆಗಿದೆ. ಇದನ್ನು ಮುಂದೆ ಜನ ಬದಲಾವಣೆ ಮಾಡ್ತಾರೆ. ಸರ್ ವಿಜಯ್ ಅವರು ಬರ್ತಾರೆ ಅಂದ್ಬಿಟ್ಟು ವಿಧಾನಸೌಧನ ಸಿಂಗಾರ ಮಾಡ್ತಾ ಇದ್ದಾರೆ. ಯಾಕೆ ನಿಮಗೆ ರೈತರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ? ರೈತರ ಬಗ್ಗೆ ಕಾಳಜಿ ಇಲ್ಲ. ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ವಿಜಯ್ ಬರೋದು ನನಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಮುಖ್ಯಮಂತ್ರಿಗಳು ನಾವು ಅವರು ವೈಯಕ್ತಿಕ ಮಾತಾಡ್ತೀವಿ ಅಂತ. ಅಂದರೆ ರಾಜ್ಯದ ಜನತೆಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಒಬ್ಬ ಜಲಸಂಪನ್ಮೂಲ ಸಚಿವರಿಗೆ ವಿಜಯ್ ಬರ್ತಾರೆ ಗೊತ್ತಾಗಲ್ಲ ಅಂದರೆ ರಾಜ್ಯದ ಜನತೆಗೆ ಏನು ಉತ್ತರ? ಮತ್ತೆ ಹೇಳಿ, ಮಾನ್ಯ ಮುಖ್ಯಮಂತ್ರಿಗಳು ಬೇಕು ಬದಲಾಯಿಸಿ ಒಳ್ಳೆಯ ಆಸಕ್ತಿ ಇರುವಂಥವ್ರು ಕೊಟ್ಟು ರಾಜ್ಯದ ಇವತ್ತು ಕಾವೇರಿ ನ್ಯಾಯ ಮಂಡಳಿ ತ್ರಿಪಲ್ ಈ ಥರ ಆಗಿರೋದು. ನಿರ್ವಹಣಾ ಮಂಡಳಿ ಇರ್ಬೋದು ಮತ್ತು ನಿಯಂತ್ರಣದ ಪ್ರಾಧಿಕಾರದಲ್ಲಿ ಇರ್ಬೋದು. ಇವತ್ತು ಇವ್ರು ಯಾರು ಸರಿಯಾಗಿ ವಾದ ಮಾಡದೇ ಇರೋದಕ್ಕೆ ಇವತ್ತು ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ನೀರಿದೆಯಾ? ಕಾವೇರಿ ಜಲಾಶಯ ನೋಡಬೇಕಾಯ್ತು. ರೈತರು ಕಬ್ಬಿನ ಬೆಳೆ ಬೆಳೆದು ನೀರು ಇಲ್ದಂಗೆನೆ ಒಣಗೋಗ್ತಾ ಇದೆ. ಇವತ್ತು ನೋಡಿ, ಆ ಭಾಗದಲ್ಲಿ ಮಂಡ್ಯ, ಮೈಸೂರು, ಮಳವಳ್ಳಿ ಈ ಕಡೆ ಎಲ್ಲ ಚಾಮರಾಜನಗರ ಪ್ರತಿಭಟನೆಗಳು ಆಗ್ತಾ ಇದೆ. ರೈತರು ಅಲ್ಲಿ ಕನ್ನಡ ಸೇನೆಯನ್ನು ಹೋರಾಟ ಮಾಡ್ತಾ ಇದ್ದಾರೆ. ಹೌದು. ಇದು ರಾಜ್ಯ ಸರ್ಕಾರನೇ ಹೊಣೆ. ಅದನ್ನು ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು. ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಮುಂದೆ ನೋಡ್ಕೊಂಡು ಹೋರಾಟ ಮಾಡ್ತೀವಿ. ನೀವು ವಿಜಯ್ ಸರ್ ಬರೋದನ್ನ ತಡಿತೀನಿ ಅಂತ ಹೇಳ್ತಾ ಇದ್ದೀರಾ, ಅದು ಆಗುತ್ತಾ ಸರ್? ಹಾಗೆ ಆಗುತ್ತೆ, 100ಕ್ಕೆ 100. ಹಿಂದೆ ವಿಧಾನಸೌಧ ಮುಂದೆ ನಡ್ಮನ ಕರ್ಕೊಂಬಂದು ಚಳುವಳಿ ಮಾಡ್ತೀವಿ ಅಂದ್ರೆ ಏನಾಯ್ತು? ಅವಾಗ ದೊಡ್ಡ ಗಲಾಟೆನ ಬಂದ್ ಮಾಡಲಿಲ್ವಾ? ಮಾಡೇ ಮಾಡ್ತೀವಿ. ಹೋರಾಟಕ್ಕೆ ಜಯ ಸಿಗಲಿ. ಒಳ್ಳೇದಾಗಲಿ.